ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿವನ್. ಐ ಹೋಪ್ ಯು ಗೈಸ್ ಆರ್ ಸೇಫ್ ಆ್ಯಂಡ್ ಗುಡ್. ನಾನು ಈಗ ಬಂದಿರುವುದು ಈಶಾ ಫೌಂಡೇಶನ್ಸ್ ಆದಿಯೋಗಿ. ಬೆಳಗ್ಗೆ 3:30 ಅಕ್ಷಯ್ ಅವರು ಕಾಣಿಸ್ತಾನೆ ಇಲ್ಲ. ಇವನು ಹೌದು ಕಾಣಿಸ್ತಾ ಈಗ ಕಾಣಿಸ್ತೆ ಬಿಡು. ಆಮೇಲೆ ಇನ್ನು ಇಲ್ಲೊಂದ್ ಸ್ವಲ್ಪ ತಡಿಗರು. ಪಟೇಲ್ ಅವರು ಮುಖ ತೊಳಿತಿದ್ದಾರೆ. ಓಡೆ ಹೋದ ಅವನು. ಓಕೆ, ಮಿಥುನ ಇಲ್ಲವನೇ. JK ಅವರು ಈಗ ಮುಖ ತೊಳಿತಾ ಇದ್ದಾರೆ. ಎಲ್ಲ ತೊಳೆದು ರೆಡಿಯಾಗಿ ಹೊರಡುತ್ತಿದ್ದಾರೆ. ಇವು ಮೇಘದ ರಾಜ ಅಂಡ್ ಇವನು ಕುಶಾಲಮ್ಮ, ಸಾರಿ ಕುಶಾಲ್. 3:33 ಈಗ TT ಗಾಡಿಗೆ ಹತ್ತುತ್ತಾ ಇದ್ದಾರೆ. ಇಲ್ಲಿ ಬಿಪಿನ್ ಅವರು ಫೋಟೋ ತೆಗೆಯುತ್ತಿದ್ದಾರೆ. ನೋಡಿ ಕಡೆಂಗೆ ಕಾಣಿಸ್ತಿ ಈಗ ಮುಖ. ಓಕೆ, ಲೆಟ್ಸ್ ಗೋ. ಎಲ್ಲ ಫೋಟೋ ತೆಗೆಯೋದಕ್ಕೆ ಫೋಟೋ ತಗೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. 3:39 ಟೈಮು. ಹತ್ತ. ನೀನೇ ಎಲ್ಲ ಮುಖ ತೋರಿಸ್ರ ಒಂದ್ಸರಿ, ಯಾವ ತರ ಐತೆ ಮುಖ ನೋಡ್ರು. ಬೆಳಕಲ್ಲ ಒಂಚೂರು ಮುಖ ತೋರಿಸಿ ಚೆನ್ನಾಗಿ ಬರುತ್ತ. ಬಾರೋ ಬೆಳಗ್ಗೆ 5 ಗಂಟೆ. ಈಗ ಟೀ ಕುಡಿಯೋದಕ್ಕೆ ನಿಲ್ಲಿಸಿದ್ದಾರೆ. ಸೊ ಈಗ ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಇದು ತಮಿಳುನಾಡು ಬಾರ್ಡರ್ ಕ್ರಾಸಿಂಗ್. ಇದು ಬಾರ್ಡರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಚೆಕ್ ಪೋಸ್ಟ್. ಇದು ಕರ್ನಾಟಕ, ನೆಕ್ಸ್ಟ್ ತಮಿಳುನಾಡು. ಇಲ್ಲಿ ಮುಂದೆ ಹೋದ್ರೆ ಕರ್ನಾಟಕ ಕ್ಲೋಸ್ ಫ್ರಮ್ ಹಿಯರ್ ಅಂಡ್ ತಮಿಳುನಾಡು ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಜಿಂಕೆ ಜಸ್ಟ್ ಮಿಸ್ ಆಯ್ತು. ಜಸ್ಟ್ ಮಿಸ್. ಇದು ಸತ್ಯಮಂಗಳ ಕಾಡು, ಅದೇ ವೀರಪ್ಪನ್ ಇದ್ನಲ್ಲ ಆ ಕಾಡು. ಇದು ಈಗ ತಮಿಳುನಾಡು ಎಂಟರ್ ಆಗಿರುವುದು. ಜಿಂಕೆಗಳು
ತಮಿಳ್ನಾಡು ಬಾರ್ಡರ್. ಸೊ ಈಗ ಬಾರ್ಡರ್ ಹತ್ರ ಬಂದಿದ್ದೀವಿ. ಬಾರ್ಡರ್ ಹತ್ರ ಯೆಲ್ಲೋ ಬೋರ್ಡ್ ಗಾಡಿಗೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ, ವೈಟ್ ಬೋರ್ಡ್ ಗಾಡಿಗೆ ಏನೂ ಟ್ಯಾಕ್ಸ್ ಇರಲ್ಲ. ಸೊ ಆ ಟ್ಯಾಕ್ಸ್ ಪ್ರೊಸೆಸ್ ನಡೀತಾ ಇದೆ. ಅಲ್ಲಿವರೆಗೂ ನಾವು ಒಂಚೂರು ಇಲ್ಲಿ ನೋಡುವ ಅಂತ ಹಂಗೆ ಹಿಡಿದು ಬಂದಿದ್ದೇವೆ. ಇಲ್ಲಿ RX ಕ್ರೇಜ್ ತುಂಬ ಇರುವ ಹಾಗಿದೆ. ಎಲ್ಲ ರೈಡರ್ಸ್ನ ನೋಡ್ತಾ ಇರೋದೆಲ್ಲ RX ರೈಡರ್ಸೇ. ತುಂಬ ಕ್ರೇಜ್ ಇದೆ RX. ಈಗ ಒಂದು ಪ್ಲೇಸಲ್ಲಿ ನಿಲ್ಲಿಸಿದ್ದೀವಿ, ಇಲ್ಲಿ ಊಟ ಮಾಡುವುದಕ್ಕೆ ಅಂತ. ಇದು ಯಾವುದೋ ಪ್ಲೇಸ್, ಆರ್ಯನ್ಸ್ ಅಂತ ಇದೆ. Let's eat some breakfast. ಇದು ಈಶಾ ಫೌಂಡೇಶನ್. ಪ್ಲೇಸ್ ಮಾತ್ರ ಮಸ್ತ್ ಪ್ಲೇಸಲ್ಲಿ ಮಾಡಿದ್ದಾರೆ. ಬೈ ದ ವೇ, ಚಿಕ್ಕಬಳ್ಳಾಪುರಲ್ಲಿರುವಂತಹ ಈಶಾ ಫೌಂಡೇಶನ್ ಅಲ್ಲ ಇದು, ಇದು ತಮಿಳ್ನಾಡಲ್ಲಿರುವಂತಹ ಈಶಾ ಫೌಂಡೇಶನ್. ಲ್ಯಾಂಡ್ ಮಾತ್ರ ಒಳ್ಳೆ ಪ್ಲೇಸ್ ತಗೊಂಡಿದ್ದಾರೆ. ಸೂಪರ್ ಪ್ಲೇಸ್. ಇಷ್ಟು ಶಿವ ನೀಟಾಗಿ ಕಾಣಿಸ್ತಾ ಇದೆ ಬೆಟ್ಟಗಳ ಮಧ್ಯ. ಏನೋ ಒಂಥರ VFX ಥರ ಕಾಣಿಸುತ್ತೆ. ಇಟ್ಸ್ ಸೋ ಹ್ಯೂಜ್. ಎಲ್ಲ ಫೋಟೋ ಸೆಷನ್ ನಡೀತಾ ಇದೆ. ಫೋಟೋ ತೆಗೆದುಕೊಳ್ಳುವುದು. This is how inside look is. See the detailing. ಎಷ್ಟು ನೀಟ್ ಡೀಟೇಲಿಂಗ್ ಮಾಡಿದ್ದಾರೆ. ಇಲ್ಲಿಂದ ಮಸ್ತ್ ಕಾಣಿಸ್ತಾ ಇದೆ. ವಾಟ್ ಎ ವ್ಯೂ. ಬಟ್ ಗಾಳಿ ಮಾತ್ರ ಸಖತ್ ಜಾಸ್ತಿ ಇದೆ ಇಲ್ಲಿ, ತುಂಬ ಗಾಳಿ. ಸ್ವಲ್ಪ ಕೆಲಸ ಇದೆ, ಸೊ ಅದಕ್ಕೋಸ್ಕರ ಲ್ಯಾಪ್ಟಾಪ್ ಕೂಡ ತಂದಿದ್ದೀನಿ, ಕೆಲಸ ಕೂಡ ಆಗುತ್ತೆ. ಮಧ್ಯಾಹ್ನ 1:25 ಈಗ ಊಟ ಮಾಡಲಿಕ್ಕೆ ಅಂತ ನಿಲ್ಲಿಸಿದ್ದೀವಿ. ಈ ಒಂದು ಹೋಟೆಲ್ ಸಿಕ್ತು ದಾರಿಯಲ್ಲಿ, ಸೊ ಇಲ್ಲಿ ಈಗ ಊಟ. Again journey continues at 1:45.